ನೋಡ್ ಶಿವು, ನಂಗೆ ನಮ್ಮ ಅಣ್ಣನ ಬೇಕು. ಇಷ್ಟು ದಿವ್ಸ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತಂದು ಮರ್ತು ಬಿಡ. ನಿನ್ನ ಪಾಡಿಗೆ ನೀರ, ನನ್ನ ಪಾಡಿಗೆ ನಾ ಇರ್ತೇನೆ. ಸಮುದ್ರದಿಂದ ದಾಟಿ ಬಂದ ರಾಮ ಲಂಕೆ ಹತ್ರ ಬಂದ ಅಂತ ಹಿಂಗ ಮೌನವಾಗಿತ್ತರ ನಿಂತ್ರ ಹೆಂಗ? ಏನಾದ್ರೂ ಮಾತಾಡ್ಲಾ? ನನ್ನ ಜೋಡಿ ಮಾತಾಡ್ಬೇಕಂತ ಅನ್ಸಾತಿಲ್ಲ ನಿಂಗ? ನನ್ನ ಜೊತೆನ ನಾ ಮಾತಾಡ್ಬೇಕಂತ ಪ್ರಯತ್ನ ಮಾಡಿದ್ರ ಪ್ರತಿ ಕ್ಷಣ ನೀನ ನೆನಪಾಗ್ತಿ. ನಿನ್ ಜೊತೆ ತಿರ್ಗಾಡುವಂಗ ನೆನಪಾಗ್ತೈತಿ. ನೀನ್ ಹೆಂಗ್ ಮರಿಲಿ ಪಾರು? ಮತ್ತೆ ಎದಕ್ ಹಿಂಗ ಮಾತಾಡ್ಲಾರ್ದ ಮೌನವಾಗಿ ನಿಂತೆ ಶಿವು? ನಮಗೆ ಇಷ್ಟ ಆದವ್ರ ಜೊತೆ ಎಷ್ಟು ಕ್ಲೋಸ್ ಆಗಿರ್ತೀವಲ್ಲ ಅಷ್ಟು ಕ್ಲೋಸ್ ಆಗಿರ್ತೀವಿ. ಎಷ್ಟು ಕ್ಲೋಸ್ ಆಗಿರ್ತೀವಲ್ಲ ಅಷ್ಟು ದೂರ ಆಗ್ತೀವಿ. ಎಷ್ಟು ದೂರ ಆಗ್ತಿಲ್ಲ ಅಷ್ಟು ದುಃಖ ಆಗ್ತೈತಿ. ಆ ದುಃಖ ನಂಗೆ ತಡ್ಕೋಕ್ ಆಗೋದಿಲ್ಲ. ಏನ್ರಿ ಶಿವು ಅವ್ರೆ, ನಿಮ್ ಲವರ್ ಏನ್ರಿ? ಕಾಲ್ ಪಿಕ್ ಮಾಡ್ಬೋದ್ಲಾ? ನಿಮ್ಮ ಅನ್ನೋಷ್ಟು ದೂರ ಆಗಿ ಆದ್ರ ನಿನ್ನಷ್ಟು ಯಾರು ಕ್ಲೋಸ್ ಇಲ್ಲ ಪಾರು ನಂಗೆ. ಯಾಕಂದ್ರ ನೀ ಎಲ್ಲಿದಿ ಪಾರು? ನೋಡ್ಕೋಬೇಕಲ್ಲ, ನೋಡೋ ರಗತ್ ಬರತೈತಿ. ಇಷ್ಟ ಪ್ರೀತಿ ಮಾಡವ ನನ್ ಹೆಂಗ್ ಬಿಟ್ಕೊಟ್ಟಿ? ಹೋಗ್ಲಿ, ನಮ್ ಪರಿಚಯ ಪ್ರೀತಿ ನೆನಪೈತೆ ನಿಂಗ? ಇದು ನೋಡಿ ನಂದಿ, ಎಲ್ಲಿಂದ್ರ ದೇವ್ರು ನೋಡ್ಬೇಕು. ನಾನು 10 ವರ್ಷದ ಬರಾಕತ್ತ ನಂಗೂ ಗೊತ್ತೈತಿ. ನೀ ಎಕ್ಸ್ಟ್ರಾ ಮಾತಾಡ್ಬೇಡ, ನಾನು ಹೇಳಿದಷ್ಟು ಮಾಡು. ನನ್ನ ಡೈವರ್ಷನ್ ದೇವ್ರ ಮೇಲೆ ಇದ್ರು ನನ್ನ ಕಾನ್ಸಂಟ್ರೇಷನ್ ಎಲ್ಲ ನಿನ್ನ ಮೇಲೆ ಐತಿ. ಅವಾಗಿಂದ ನೋಡತ್ತೇನೆ. ಏನು ಲವ್ವಾ? ಹಂಗೆ ತಿಳ್ಕೊ. ಮತ್ತೆ ಯಾಕೆ ಲೇಟ್ ಮಾಡತ್ತಿ? ಮೊದಲು ಪ್ರಪೋಸ್ ಮಾಡ. ನನಗೂ ಹೇಳ್ಬೇಕತ್ತ ಅನ್ಸತೈತಿ, ಕರೆ ಯಾಕೋ ಅಂಜಿಕ್ ಬರತೈತಿ. ಹೇ, ಲವ್ ಮಾಡೋದು ಹೇಳೋದಕ್ಕೆ ಅಷ್ಟೇ ಅಂಜಿಗೆ ಬರ್ತೈತೆ. ಹೇಳಿಲ್ಲ ಅಂದ್ರೆ ಜೀವನ ಪೂರ್ತಿ ಕೊರಗಬೇಕಾಗ್ತೈತಿ. ಆಕೆ ನಿನ್ನ ಲವ್ ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ಲಿ ಬಿಡ್ಲಿ, ಮೊದಲು ನಿನ್ನ ಮನಸ್ಸೊಳಗೆ ಇದ್ದಿದ್ದು ಹೇಳೋಗು. ನೀ ಸ್ವಲ್ಪ ಹೆಲ್ಪ್ ಮಾಡ್ಬೋದಾ ಶ್ರೀ? ಹೇ, ಇದ್ರೊಳಗೆಲ್ಲ ನಾನು ಇನ್ವಾಲ್ವ್ ಮಾಡಬೇಡ. ಇಂಥ ಲವ್ ಮ್ಯಾಟರ್ ಒಳಗೆಲ್ಲ ಯಾಕಾಗಳು ನಿಂಗೆ ಹೆಲ್ಪ್ ಮಾಡಂಗಿಲ್ಲ. ಯಾವಾಗಲೂ ನಿನ್ನ ಜೊತೆ ಒಬ್ಬ ಇರ್ತಾನಲ್ಲ, ಅವ್ನು ಹೆಲ್ಪ್ ತಗೋ. ಮೋಸ್ಟ್ಲಿ ನಿನ್ನ ಕೆಲಸ ಆದ್ರೂ ಆಗ್ಬೋದು. ನೈಸ್ ಐಡಿಯಾ. ಸರಿ, ಓಕೆ, ನನ್ನ ಕೆಲಸ ಐತಿ, ನಾನು ಹೋಗ್ತೀನಿ. ಹಲೋ ದೋಸ್ತ, ಎಲ್ಲಿದೆಯಾ? ಜರ ಶಿವನ್ ಗುಡಿ ತಗೋಬಲ್ಲ ಅರ್ಜೆಂಟ. ಹಾಂ ಬಾಬಾ. ಯಾಕೆ ಮಮ್ಮ ಅರ್ಜೆಂಟ್ದಾಗ ಕರೆದಿದ್ದಿ? ಆ ಹುಡುಗಿ ನೋಡು. ಹುಡುಗಿ ಮ್ಯಾಟ್ರ್ ಗೊತ್ತಾಯ್ತಾಳ ನಂಗೆ. ಆ ಹುಡುಗಿಗೆ ಪ್ರಪೋಸ್ ಮಾಡೋದನ್ನ, ಅದಕ್ಕೆ ನೀ ಹೆಲ್ಪ್ ಮಾಡ್ಬೇಕು. ಇನ್ನೇನು ಹುಡುಗಿ ಹೋದ್ಮೇಲೆ ಪ್ರಪೋಸ್ ಮಾಡೋದು. ಹಿಂಡಿ ಎಕ್ಸ್ಕ್ಯೂಸ್ ಮೀ ಸಿಸ್ಟರ್, ಎಕ್ಸ್ಕ್ಯೂಸ್ ಮೀ ಸಿಸ್ಟರ್. ಹಾ ಹೇಳ್ರಿ ಬ್ರದರ್. ಮಮ್ಮ ನಿಂಗೆ ಬ್ರದರ್ ಅನ್ನತ್ತಾಳ, ನಾ ಟ್ರೈ ಮಾಡಲಿ? ಕಪ್ಪು ಮ್ಯಾನೇಜ್ ಮಾಡು. ಮ್ಯಾನೇಜ್ ಮಾಡಲಿ. ಸಿಸ್ಟರ್ ಕರೆದಿದ್ದು ನನಗೆ ಬ್ರದರ್ ಅಂತ ಕರೀರಿ, ಅವಂಗಲ್ಲ. ಕರ್ದಿದ್ದ ನೀವು ಅಂತ ಗೊತ್ತೈತ್ರಿ ಬ್ರದರ್ ನಂಗೆ. ನಾ ಅಂತೂ ನಿಮಗೆ ಪರಿಚಯ ಇಲ್ಲ. ನನ್ನ ಮಾರಿ ಬಿ ನೀವು ಎಲ್ಲಿ ನೋಡಿಲ್ಲ. ನನ್ನ ವಾಯ್ಸ್ ಹೆಂಗೆ ಕುನ ಹಿಡಿದ್ರಿ ನೀವು? ಇಲ್ಲಿವರೆಗೂ ಎಕ್ಸ್ಕ್ಯೂಸ್ ಮಿ ಸಿಸ್ಟರ್ ಅನ್ನಕತ್ತೀರಿ, ಈಗ ಹೆಲೋ ಸಿಸ್ಟರ್ ಅನ್ನಕತ್ತೀರಿ. ಬೇಸ್ ಡಿಫ್ರೆಂಟ್ ಆದ್ರೂ ವಾಯ್ಸ್ ಸೇಮ ಅಲ್ಲ ಬ್ರದರ್. ಸೊ ಹಾಗಾಗಿ ಗೊತ್ತಾತು. ಯು ಆರ್ ಅ ವೆರಿ ಇಂಟೆಲಿಜೆಂಟ್ ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಅವಂಗ ನಿಮ್ಗತ್ಲೆ ಮುಂದೆ ಬಂದು ಮಾತಾಡಕ್ಕೆ ಧೈರ್ಯ ಇಲ್ಲಿ ಬಿಡ್ರಿ ಬ್ರದರ್. ಸೀನಿಯರ್ CID ಗತ್ಲೆ ಕಿಲ್ಲರ್ ಕಿಡ್ನಾಪರ್ ಗತ್ಲೆ ಸುತ್ತಾಡ್ದು ಬಿಟ್ರಿ ಏನು ಗೊತ್ತೈತ್ರಿ ಇವಂಗ? ಹೌದ್ರಿ ಸಿಸ್ಟರ್, ಒಂದೇ ನಿಮಿಷ ರೀ. ಮಮ್ಮ, ಆ ಹುಡುಗಿ ಕ್ಲಾರಿಟಿ ತಗದಾಳ. ನೀ ಸೈಂಟಿಸ್ಟ್ ಟೈಪ ಸೈಲೆಂಟ್ ಇರಬೇಡ. ಪ್ರಪೋಸ್ ಮಾಡೋದ್ರೆ ಮಾಡಿಬಿಡಿ, ಏನಾಯ್ತು ಆಯ್ತು ನಾವು. ಹಾಯ್ ಸಿಸ್ಟರ್, ಇವ್ ನನ್ನ ಫ್ರೆಂಡ್ ಶಿವು ಅಂತ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಪಾರು. ನನ್ನ ಹೆಸರು ಕಿರಣ್ ಅಂತಾರೆ. ಆಕೆ ನಿನ್ಗೆ ಹೆಸರು ಕೇಳು. ಇಲ್ಲ. ಹಾಂ ಹೇಳ್ರಿ, ನನ್ನ ಎದಕ್ಕೆ ಕರ್ದಿರಿ? ನನ್ನಿಂದ ಏನಾಗ್ಬೇಕ್ರಿ? ನನಗೆ ನಿಮ್ಮ ಪ್ರೀತಿ ಬೇಕಾಗಿತ್ತು. ಅಂದ್ರೆ ನಿಮ್ಮ ಕೈಯಿಂದ ಪ್ರಸಾದ ಬೇಕಾಯ್ತು ರೀ ನಮಗೆ. ಏನ್ರಿ ಬ್ರದರ್, ನೀವು ಕವರಿಂಗ್ ಮಾಡತ್ತೀರೇನ? ಹಾಂ ಹೇಳಪ್ಪು. ಏನಪ್ಪು? ಅಂದ್ರ ರೀ, ಇಲ್ಲಿವರೆಗೂ ನಿಮ್ಮನ್ನ ನೋಡಿದ ಮೇಲೆ ಏನು ಅನ್ಸೈತಂದ್ರ ರೀ, ನಿಮ್ಮಂತರ ಸುಂದರವಾಗಿ ಹುಡುಗಿಯಾರ ಚಲೋ ಓದ್ಬೇಕು, ಚಲೋ ರ್ಯಾಂಕ್ ಬರ್ಬೇಕಂದ್ರೆ ಬುಕ್ ಸುತ್ತಾಕ್ತಾರ. ಅದೆಲ್ಲ ಬಿಟ್ಟು ಗುಡಿ ಸುತ್ತಾಕತ್ತೀರ ಅಂದ್ರೆ ಚಲೋ ಹುಡುಗ ಬೇಕಂತಂದು ಆಸೆ ಪಡತ್ತೀರಿ. ಅಂದ್ರೆ ಇವೇನ ಅದ ಹುಡುಗದ ಅಂತಂದು ಫೀಲ್ ಆಗತ್ತಾನು.
ಹಂಗೆ ನೋಡ್ರಿ ಇವನ್ಕಿಂತ ನಾನು ಚಲೋ ಅದನ್ಲ. ಅಚ್ಚಾ ಹುಡುಗ್ಯಾರ ಗುಡಿಗೆ ಬರ್ತಾರ ಅಂದ್ರೆ ಇದೇ ರೀಸನ್ ಇರ್ತೈತೇನ? ಮ್ಯಾಕ್ಸಿಮಮ್ ಚಾನ್ಸಸ್ ಇದೇ ಇರ್ತೈತಿ ರೀ. ನನಗೆ ಇಲ್ಲಿ ತನಕ ಗೊತ್ತಿಲ್ಲ ಆಗಿತ್ತು. ಯಾವಾಗ ಈ ಲೆಟರ್ ಗುಡಿಯಾಗ ಇಟ್ಟಿದ್ದಲ್ಲ ಅವಾಗ ಗೊತ್ತಾಯ್ತು. ಈ ಲೆಟ್ರ್ ಈ ಮಗನ ಬರೆದಿರ್ತಾವ ನೋಡು. ಹೌದು, ಈ ಲೆಟರ್ ನಂದ ಅಲ್ಲ. ಈ ಲೆಟರ್ ತೊಗೊಂಡು ನಾನು ಹಿಂದೆ ಬಂದಿರಿ. ಈ ಲೆಟರ್ಕಿಂತ ಮುಂಚೆ ನಿಮ್ಮನ್ನು ನೋಡೇನ, ನೀವು ಕಣ್ಣು ಮುಂದೆ ಬಂದ್ರಿ, ಅವ ಕಣ್ಣ ತರಿಸಿದ. ನೀ ಮಾಡಿದ್ದ ಪೂಜಕ್ಕೆ, ನೀ ಕೇಳಿದ ಕೋರಿಕೆಗೆ, ನೀ ಗುಡಿ ಸುತ್ತ ಹಾಕಿದ್ದ ದೇವ್ರ ಇಂಪ್ರೆಸ್ ಆಗಿ ನನ್ನ ಕಳ್ಸ್ಯಾನ ನಿನ್ನ ಕೇರ್ ಮಾಡಕ್ಕೆ. ನೋಡ್ರಿ, ನನ್ನ ಪ್ರಪೋಸಲ್ಲ ನೀವು ಅಕ್ಸೆಪ್ಟ್ ಮಾಡಿದ್ರಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ. ಅಚ್ಚಾ, ನಮ್ಮ ಹುಡುಗ್ಯಾರಿಗೆ ಒಂದು ಹುಡುಗ ಇಷ್ಟ ಆಗ್ಬೇಕಂದ್ರೆ, ಅವ್ರಿಗೆ ಒಂದು ಲವ್ ಲೈಫ್ ಕೊಡ್ಬೇಕಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಇರ್ತಾವ. ಅವು ಯಾವ ನಿಮ್ಮ ಹತ್ರ ಕಾಣತಿಲ್ಲ ನನಗೆ. ನಿನ್ನ ಮ್ಯಾಲೆ 5 ನಿಮಿಷದಾಗ ಯಾವುದೇ ರೀತಿ ಫೀಲಿಂಗ್ಸ್ ಬರಲಿಲ್ಲ. ನಂಗೆ ಬಂದಿದ್ರೆ ವಿಚಾರ ಮಾಡಿ ಹೇಳ್ತಿದ್ನಿ, ಬಟ್ ನಿನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಬರಲಿಲ್ಲ. ಅಮ್ಮ ನಿನ್ನ ಮೇಲೆ ಏನು ಫೀಲಿಂಗ್ಸ್ ಇಲ್ಲ ಅನ್ನತ್ತಾಳು, ನಡಿ ಹೋಗುನು. ಗಪ್ಪೋ, ಆಕಿಗೆ ಫೀಲಿಂಗ್ಸ್ ಇಲ್ಲ ಅನ್ನತ್ತಾಳೆ, ಬರಂಗಿಲ್ಲ ಫೀಲಿಂಗ್ಸ್ ಆಕಿ. ಸರಿ, ನೀವು ಹೆಂಗಾದರೂ ಚೇಂಜ್ ಆಗಂಗಿಲ್ಲಲ್ಲ. ಆಲ್ ದ ಬೆಸ್ಟ್, ಬಾಯ್. ನೋಡ್ರಿ ಪಾರ್ವತಿಯರ, ಶಿವ ಹೆಂಗೆ ಪಾರ್ವತಿ ಜೊತೆ ಅದನ್ಲ, ಹಂಗೆ ಈ ಶಿವನು ನಿಮ್ಮ ಜೊತೆ ಇರ್ತಾನೆ. ದೋಸ್ತ ಇವತ್ತ ಭಾಳ ಇಂಪಾರ್ಟೆಂಟ್ ಮ್ಯಾಚ್ ಐತಿ, ಒಟ್ಟು ಗೆಲ್ಬೇಕು ನಾವು. ನಾ ಇದೇನು ಅನ್ಸ್ಬೇಡ ನಡಿಯೋ. ಏ ಅಪ್ಪ, ನೀ ಇದೇ ತರ ಅಂಜಿಕೆ ಬರೈತಿ. ಯಾಕಂದ್ರ ಮನುಷ್ಯರ 4 ಓವರ್ ಆಡಿ 4 ರನ್ ತೆಗದಿ. ಏನು ಉಪ್ಪ ನೀ? ನಾ ಇದೇನು ನಡಿ. ನಿಮ್ಮಮ್ಮ ನಿಲ್ಲ ಯಾಕೋ ನಮ್ಮ ತಂಗಿ ನಿಂಗೆ ತಂಗಿದಾರೋ? ನಿಂಗೆ ತಂಗಿದ್ರ ನಾನಾ ಲೈನ್ ಹಾಕ್ತಿನ್ಲಕ್ಕೋ. ಅಮ್ಮ ಪಾರುನು ಹೌದ್ಲಕ್ಕೋ, ನೋಡು ನಿನ್ ತಂಗಿ ಎರಡು ಚಂದ ಕಾಣತಾಳು. ಇಲ್ಯಾಕೆ ನಿಂತ ಕೇಳು, ನಡಿ ಹೋಗು ನಡಿ. ಅದ ಮಾತಾಡಕ್ ಹೋಗ್ಬೇಡ, ಡೈರೆಕ್ಟ್ ಮ್ಯಾಟ್ರ್ ಮಾತಾಡ. ಹಂಗೇನಾರ ಪ್ರಾಬ್ಲಮ್ ಅಂದ್ರೆ ನೀ ಕವರ್ ಮಾಡಕ್ ಇದಿಲ್ಲಕ್ಕೋ. ಹಾಯ್ ಸಿಸ್ಟರ್, ನೀವೇನಿಲ್ರಿ? ಒಂದು ಸಾರಿ ಮ್ಯಾಲೆ ನೋಡ್ರಿ ಬ್ರದರ್. ಓ ಬಸ್ ಸ್ಟ್ಯಾಂಡ್ ಐತಲ್ಲ? ಬಸ್ ಸ್ಟ್ಯಾಂಡ್ನಾಗ ಎದಕ್ಕೆ ಇರ್ತಾರ್ರಿ ಬ್ರದರ್? ಯಾರು ಬರತ್ತಾರೇನ್ರಿ? ಎಷ್ಟು ರೀ? ಇನ್ನು ಯಾರು ಕರ್ಕೊಂಡು ಹೊಂಟಾರ್ರಿ? ಡ್ರಾಪಿಂಗ್ ರೀ. ಏನೋ ನೀವೇ ಏನು ಹೊಂಟಿರಿ? ಯು ಆರ್ ಗೋಯಿಂಗ್? ಯಪ್ಪ ದೇವ್ರು, ಇವ್ರಿಗೆ ಏನ್ರ ಹೇಳಿ ಕಳ್ಸೋನ್ಗಪ್ಪ. ನಮ್ಮ ಅತ್ತಿ ಮನೆಗೆ ಹೊಂಟಿದ್ದೇನೆ, ಸಾಕ? ಸರ್, ಶಿವ ಅವರೇ, ಬ್ರದರ್ ನೀವು ಮಕ ಹಿಂಗ್ಯಾಕೆ ಮಾಡಿದ್ದೀರಿ? ನೀವೇನು ವಿಚಾರ ಮಾಡಬೇಡ್ರಿ. ನಮ್ಮ ಅತ್ತಿಗೆ ಹುಡುಗರು ಮತ್ತು ಮಾವಂದಿರು ಯಾರು ಇಲ್ರಿ. ಅಮ್ಮ ನೀ ಲಕ್ಕಿ ಅದೇನು? ಸರಿ, ಎಕಡೆ ಹೋಗಾತೀರಿ? ಇವತ್ತು ರೀ ನಮ್ದು ಇಂಪಾರ್ಟೆಂಟ್ ಮ್ಯಾಚ್ ಐತ್ರಿ. ಸುಮ್ಮನೆ ನೀವು ನಿತ್ಯರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಬಂದಿದ್ವಿ. ಓ ಹೌದ್ರಿ, ಓಕೆ, ಆಲ್ ದ ಬೆಸ್ಟ್ ಬ್ರದರ್. ಸರಿ, ನಮಗೆ ಟೈಮ್ ಆಗೈತ್ರಿ, ನಾವು ಹೋಗಿ ಬರ್ತೀವಿ. ಹೊಳ್ಳಿ ಅದು ನಿಮ್ಮನ್ನು ಭೇಟಿ ಆಗೋದಿತ್ತಂದ್ರೆ ಹೆಂಗ್ರಿ? ಈಗ ಹತ್ತೋ ಬಸ್ ಸಾಯಂಕಾಲ 4 ಗಂಟೆಗೆ ಐತ್ರಿ. ಇಲ್ಲೇ ಬಂದು ಇಳಿತೀನಿ ರೀ. ನಾನು ಏನ ಎಲ್ಲಿ ಹೊಂಟಿದಿ? ಕ್ಯಾಮ್ರಾ ಬಿಟ್ಟು ಹೊಂಟಿಯಲ್ಲ? ನಂದ ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತಾನೋ, ಸಂಜೆಗೆಲ್ಲ ಹೇಳ್ತೀನಿ, ಬಾಯ್. ನಿಮ್ಮ ಸಂಬಂಧ ಬರತ್ತೇನ್ರಿ, ಕಣ್ಣು ಮುಂದೆ ಬಂದ್ರಿ ನೋಡು. ಹೌದು, 4 ಗಂಟೆಗೆ ಬರ್ತೀನಿ ಅಂದ್ರಿ, ಇಷ್ಟು ಜಲ್ದಿ ಯಾಕೆ ಬರತ್ತೀರಿ? ಕೆಲಸ ಜಲ್ದಿನ ಮುಗಿತ್ರಿ, ಅದಕ್ಕೆ ಜಲ್ದಿನ ಬಂದ್ಯಾರಿ. ಸರಿ, ಮನೆ ಕಡೆ ಹೊಂಟಿರ್ಬೋದ್ರಿ, ಬಿಡ್ತೀನಿ ಬರ್ರಿ. ನಿಮಗೆ ನಮ್ಮ ಮನಿನೂ ಗೊತ್ತೈತ್ರಿ? 4 ಜನ ದೋಸ್ತರಿದ್ರ 4 ರೋಡ್ ತಿಳ್ಕೊ ದೊಡ್ಡದಲ್ಲ. ಹಾಂ ಹೌದ್ರಿ, ನಮ್ಮ ಮನಿ ಇಲ್ಲೇ ಐತ್ರಿ, ನಾ ಹೋಗ್ತೀನಿ ರೀ. ನಾನೇ ಇಲ್ಲೇ ನನ್ನ ಬೈಕ್ ಪಾರ್ಕ್ ಮಾಡಿ ವಾಕ್ ಬರ್ಬೋದು ನಿಮ್ಮ ಜೊತೆ. ಆದ್ರೆ ಏನು ಮಾಡೋದು, ಮುಂಜಾನೆಯಿಂದ ನೀವು ಓಡಾಡಿ ಹೈರಾಣ ಆಗಿರ್ಬೋದು. ಬೈಕ್ ಮೇಲೆ ಬಿಡ್ತೀನಿ ಬರ್ರಿ. ಹೌದ್ರಿ, ಅತ್ತಿ ಮನೆ ಹೋಗಿದ್ರಲ್ಲ, ಹತ್ತಿರ ಏನಂದ್ರಿ? ಹೇ, ನಂಗೆ ಅತ್ತಿನೂ ಇಲ್ಲ, ಮಾವಂದಿರು ಇಲ್ಲ ರೀ. ನಂಗೆ ಇದೇನ್ರಿ ನೀವು ಇರೋ ಸ್ವರ್ಗ? ಸ್ವರ್ಗ ಅಂದ್ರೆ ದೇವತೆ ಇರೋ ಜಾಗಕ್ಕೆ ಸ್ವರ್ಗ ಅಂತ. ಥ್ಯಾಂಕ್ಸ್ ರೀ, ಒಂದ ಮಾತ ಗಾಡಿ ಮೇಲೆ ಬಂದ್ರಿ. ಅಯ್ಯೋ ಥ್ಯಾಂಕ್ಸ್, ನಾ ನಿಮಗೆ ಹೇಳ್ಬೇಕ್ರಿ. ಸೇಫ್ ಆಗಿ ನಂಗೆ ಕರ್ಕೊಂಬಂದು ನಮ್ಮ ಮನೆಗೆ ರೀಚ್ ಮಾಡಿಸಿರಿ. ಓಕೆ, ಬಾಯ್ ರೀ. ಶ್ರೀ, ಇದು ನೋಡು, ಕಂಫರ್ಟಬಲ್ ಐತನ? ಇದು ನಿನ್ ಕಲರ್ ಸೂಟ್ ಆಗಲ್ಲ, ಇರು ನಾ ನೋಡ್ತೀನಿ. ಇದು ನೋಡು, ಇದೊಂದ್ಸಲ ಟ್ರೈ ಮಾಡ್ಕೊಂಬ. ಇದ ಹೇ, ನೀವು ಪಾರು ಅಲ್ರಿ? ಹಾಂ ರೀ, ನಾನು ಶಿವ ಅವ್ರ ಸಿಸ್ಟರ್.
ಎಲ್ಲಿ ಹೋದ್ಲು ಪೈಕಿ ಇಲ್ಲಿ ಬಿಟ್ಟ ಕಮ್ ಇವ್ರಿಬ್ರು ಕೂಡ್ಯಾಕ ನಿಂತಾರು. ಒಂದ್ ಸೆಕೆಂಡ್ ನಿಮ್ಮ ಅಣ್ಣ ನಡಿ ಸ್ವಲ್ಪ ಕೆಲಸ ಐತಿ ಮಾತಾಡಿ ಬರ್ತೀನಿ. ಏನ್ರಿ ನಿಮ್ಮ ತಂಗಿ ಮಾತಿಗೂ ಬರೀ ವೈನಿ ವೈನಿ ಅಂತಾರ? ಆದ್ರಿ ನಾ ಪ್ರೀತಿ ಮಾಡೋ ವಿಷಯ ಆಕಿನ ಮುಂದೆ ಹೇಳಿದೀನಿ. ಆಕಿಗೆ ಗೊತ್ತಿಲ್ಲ ನೀವು ನಂಗೆ ಪ್ರೀತಿ ಮಾಡಂಗಿಲ್ಲ ಅಂತ. ಸೊ ಅದಕ್ಕೆ ಸಾರಿ ರೀ. ಆಯ್ತು ಬಿಡ್ರಿ, ಪರವಾಗಿಲ್ಲ. ಅವ್ರಿಗೆ ಹಂಗ ಕರಿ ಅಂತ ಹೇಳ್ರಿ, ಎಷ್ಟು ಚಲೋ ಐತಲ್ಲ ಕೇಳಾಕ. ನೀವು ಏನು ಹೇಳ್ತೀರಿ ಅರ್ಥ ಆಗತ್ರಿ. ಐ ಲವ್ ಯು ಇದಕ್ಕಿಂತ ಡೈರೆಕ್ಟ್ ಆಗಿ ಹೆಂಗ್ ಹೇಳುದು ನಂಗೆ ಗೊತ್ತಿಲ್ಲ. ಸಿರಿ ಬಾಯ್, ಟೇಕ್ ಕೇರ್. ಓಕೆ ವೈನಿ ಬಾಯ್. ಏನನ್ನತ್ತಲ್ಲ ನಿಮ್ಮ ವೈನಿ? ಏನಿಲ್ಲ, ನೀನ್ ಚಲೋ ನೋಡ್ಕೊಂತ ಅಂದ್ಲ. ಹೌದು, ನಡಿ ಹೋಗೋಣ. ಹಲೋ, ಎಲ್ಲದೀನಿ? ಇವತ್ತು ಏನಾಗ್ಯದ ಗೊತ್ತೈತೆ ನಿಂಗೆ? ಅಣ್ಣ ಏನಾದ್ರೂ ಪಾರ್ಸಲ್ ತಗೊಂಬರ್ ಬಾ ಅಣ್ಣ, ಹೊಟ್ಟಿ ಭಾಳ ಸೋಗತೈತಿ ನಂಗೆ. ತಂಗಿ ಇವತ್ತ ನಿಮ್ಮ ವೈನಿದು ಉಪವಾಸ ಐತಿ, ನಂದು ಉಪವಾಸ ಐತಿ. ನೀ ಏನ್ರ ಹೊರಗೆ ಹೋಗಿ ತಿಂದು ಬರೋ ಹೋಗು. ಹಂಗಂದ್ರಣ್ಣ ನಾನು ಉಪವಾಸ ಮಾಡ್ತೇನೆ. ನೀ ಯಾಕೆ ಉಪವಾಸ ಮಾಡ್ತಿ? ಯಾರ ಸಂಬಂಧ ತಿಳಿ ಉಪವಾಸ ಮಾಡ್ತಿ? ಸರಿ, ಈಗ ಫೋನ್ ಇಡು, ನಾ ಬರತ್ತೇನೋ. ನಿಮ್ಮ ಅಣ್ಣನ ಜೊತೆ ಏನು ಮಾತಾಡ್ಕೋಬೇಡ. ಸರ್ ಹೇಳ್ರಿ, ಏನು ಮಾತಾಡ್ಬೇಕಂದಿರಿ? ಏನು ತಮ್ಮ ಲವ್? ಹ್ಞೂ ರೀ ಸರ್, ಲವ್. ಅದು ಬಿಡು, ಲವ್ ಮಾಡಕ್ ನನ್ನ ತಂಗಿನೇ ಸಿಕ್ಕಳು, ಬೇರೆದವ್ರು ಯಾರು ಸಿಗ್ಲಿಲ್ಲ ಅಂದಂಗ ಕೆಲಸ ಏನು ಮಾಡ್ತೀನಿ? ಅದ್ರಿ ಸರ, ಫೋಟೋಗ್ರಾಫರ್ ಇದ್ದಾನೆ. ಅಲ್ಲೋ, ಆಫ್ಟರ್ ಆಲ್ ನೀ ಒಬ್ಬ ಫೋಟೋಗ್ರಾಫರ, ನೀ ಹೆಂಗೆ ನಮ್ಮ ತಂಗಿನ ಮದುವೆ ಆಗ್ತಿ? ಅಲ್ಲೋ, ನನ್ನ ಯೋಗ್ಯತೆ ಏನ ನಿನ್ನ ಯೋಗ್ಯತೆ ಏನ ಮದುವೆ ಆಗಕ್ಕೆ ನೀ ಕೇಳತ್ತಿ ನನಗೆ ಬಂದ? ಅದು ಬಿಡು, ಏನೈತಿ ನಿನ್ನ ಕಡೆ? ಏನು ಆಸ್ತಿ ಐತೋ ಅಂತಸ್ತು ಐತೋ ನಿನ್ನ ಕಡೆ? ಅಲ್ಲೋ, ನಿನ್ನ ಜಾತಿನ ಬೇರೆ ಐತಿ, ನನ್ನ ಜಾತಿನ ಬೇರೆ ಐತಿ. ನೋಡ್ರಿ ಸರ, ಪ್ರೀತಿ ಮಾಡಾಕ ಜಾತಿ ಆಸ್ತಿ ಅಂತಸ್ತ ಬೇಕಾಗಿಲ್ರಿ, ಒಂದು ಒಳ್ಳೆ ಗುಣ ಬೇಕ್ರಿ. ಅದ ನನ್ನಿಂದ ಐತ್ರಿ, ಅದಕ್ಕೆ ನಾನು ಕಿಲೋ ಮಾಡತ್ತಾಳ. ನೋಡ್ ತಂಗಿ, ಅವ ಬೇಕಾದ್ರೆ ಅವನ ಜೋಡಿಯರ, ನಾ ಬೇಕಂದು ನನ್ನ ಜೋಡಿಯರ. ನಿನಗೆ ಅವ ಬೇಕತ್ತಂದ್ರೆ ನೀ ನನ್ನ ಪಾಲಿಗೆ ಸತ್ತಾನ. ನೋಡ್ ಶಿವು, ನಂಗೆ ನಮ್ಮ ಅಣ್ಣನ ಬೇಕ. ಇಷ್ಟು ದಿವ್ಸ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತಂದು ಮರ್ತು ಬಿಡ. ನಿನ್ ಪಾಡಿಗೆ ನೀರ, ನನ್ನ ಪಾಡಿಗೆ ನಾ ಇರ್ತೇನೆ. ಮೊದಲಿಂದ ಏನು ಪ್ರೀತಿ ಐತಿಲ್ಲ ಪಾರು ನಿನ್ನ ಮೇಲೆ, ಈಗಾದ್ರೂ ಅಷ್ಟೇ ಐತಿ. ನನಗೂ ನಿನ್ನ ಮ್ಯಾಲ ಪ್ರೀತಿಯನ್ನು ಕಮ್ಮಿ ಆಗಿಲ್ಲ. ಅವಾಗ ಎಷ್ಟಿತ್ತು ನೋಡು, ಇವಾಗ್ಲೂ ಅಷ್ಟೇ ಐತಿ. ಆವತ್ತಿನ ದಿನ ಮನೆಯಿಂದ ಸಿಟ್ನ್ಯಾಗ ಹೊರಗೆ ಬಂದ್ರಿ ನೀವು. ಆಮೇಲೆ ನಮ್ಮ ಅಣ್ಣನ ಜೊತೆ ಕುತ್ಕೊಂಡು ಮಾತಾಡಿದಾನ, ನಮ್ಮ ಅಣ್ಣ ಕನ್ವಿನ್ಸ್ ಆಗಿದ್ದಾನ. ಅವತ್ತಿಂದ ಹುಡುಗಾಡಕತ್ತೇನಿ, ಇವತ್ತು ಸಿಕ್ಕಿ ನಂಗೆ ನೀ. ಏನು ಹೇಳತ್ತಿ? ಖರೇನ ಒಪ್ಕೊಂಡರು? ನೋಡ್ರಿ ಪಾರ್ವತಿಯರ, ಏನು ವಿಚಾರ ಮಾಡಕ್ ಹೋಗ್ಬಿಡ್ರಿ. ನಮ್ಮ ಪರಮಾತ್ಮ ಹೆಂಗ್ ಪಾರ್ವತಿ ಜೊತೆ ಅದಾನಲ್ಲ, ಹಂಗ ಈ ಶಿವನು ಪಾರು ಜೊತೆ ಲೈಫ್ ಲಾಂಗ್ ಆಗಿರ್ತಾನ.